ನಮಸ್ಕಾರ. 4ನೇ ದಿನ ಭಾರತದ ಬೌಲಿಂಗ್ ಬಿಗಿದಾಳಿ, ತಕ್ಕ ತಿರುಗೇಟು ನೀಡಿತು ವಿಂಡೀಸ್ ಪಡೆ. 5ನೇ ದಿನಕ್ಕೆ ಸಾಗಿತು ದ್ವಿತೀಯ ಟೆಸ್ಟ್ ಪಂದ್ಯ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಮತ್ತು ವಿಂಡೀಸ್ ನಡುವಿನ 2ನೇ ಟೆಸ್ಟ್ ಪಂದ್ಯದ 4ನೇ ದಿನದಾಟ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಹಾಗೂ ವಿಂಡೀಸ್ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಕೇವಲ 3 ದಿನಕ್ಕೆ ಮುಕ್ತಾಯಗೊಂಡಿತ್ತು. ಈ ಪಂದ್ಯವನ್ನ ಟೀಂ ಇಂಡಿಯಾ ಏಕಪಕ್ಷೀಯವಾಗಿ ಗೆದ್ದುಕೊಂಡಿತ್ತು. ಹೀಗಾಗಿ 2ನೇ ಟೆಸ್ಟ್ ಪಂದ್ಯವು ಹಾಗೆ ಕೊನೆಗೊಳ್ಳಲಿದೆ ಎಂಬುದು ಎಲ್ಲರ ಅಭಿಪ್ರಾಯವಾಗಿತ್ತು. ಆದರೆ ದ್ವಿತೀಯ ಟೆಸ್ಟ್ ಪಂದ್ಯ ಬಹುಬೇಗನೆ ಮುಗಿಯಲು ಅವಕಾಶ ಮಾಡಿಕೊಡದ ವಿಂಡೀಸ್ ಪಡೆ ಈ ಪಂದ್ಯವನ್ನ 5ನೇ ದಿನಕ್ಕೂ ಕೊಂಡೊಯ್ದಿದೆ. ಆದರೆ ಈ ಪಂದ್ಯದಲ್ಲಿ ವಿಂಡೀಸ್ ತಂಡ ಗೆಲುವು ಸಾಧಿಸುವುದು ಕಷ್ಟ. ಉಭಯ ತಂಡಗಳ ನಡುವೆ ದೆಹಲಿಯಲ್ಲಿ ನಡೆಯುತ್ತಿರುವ ದ್ವಿತೀಯ ಟೆಸ್ಟ್ ಪಂದ್ಯದ 4ನೇ ದಿನದಾಟದ ಅಂತ್ಯವಾಗಿದ್ದು, ಇದೀಗ ಗೆಲುವಿಗೆ 121 ರನ್ಗಳ ಗುರಿಯನ್ನು ಬೆನ್ನಟ್ಟಿರುವ ಭಾರತ ತಂಡ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕೇವಲ 1 ವಿಕೆಟ್ ಕಳೆದುಕೊಂಡು 63 ರನ್ ಕಲೆ ಹಾಕಿದ್ದು, ಗೆಲುವಿನಿಂದ ಕೇವಲ 58 ರನ್ಗಳ ದೂರದಲ್ಲಿದೆ. ಇದರರ್ಥ ಭಾರತ 2ನೇ ಟೆಸ್ಟ್ ಪಂದ್ಯವನ್ನ ಕೂಡ ಸುಲಭವಾಗಿ ಗೆದ್ದುಕೊಳ್ಳಲಿದೆ. ಮತ್ತು ಡೇ 4 ಹೇಗಿತ್ತು ಅಂತ ನೋಡ್ತಾ ಬರುವುದಾದರೆ, ಮೊದಲ ದಿನದಾಟದ ಅಂತ್ಯಕ್ಕೆ 3 ವಿಕೆಟ್ ಕಳೆದುಕೊಂಡು 173 ರನ್ ಕಲೆ ಹಾಕಿದ್ದ ವಿಂಡೀಸ್ ತಂಡವು ಇಲ್ಲಿಂದ ತನ್ನ 4ನೇ ದಿನದಾಟವನ್ನ ಮುಂದುವರಿಸಿ 390 ರನ್ಗಳಿಗೆ ತನ್ನ 2ನೇ ಇನ್ನಿಂಗ್ಸ್ ಮುಗಿಸಿತು. ಅಂದರೆ 4ನೇ ದಿನದಾಟದಂದು ವಿಂಡೀಸ್ ತಂಡ ಉಳಿದ 8 ವಿಕೆಟ್ಗಳಿಂದ 217 ರನ್ ಕಲೆ ಹಾಕಿತು. ವಿಂಡೀಸ್ ತಂಡದ ಪರ ಜಾನ್ ಕ್ಯಾಂಪ್ಟೆಲ್ ಹಾಗೂ ಶಾಯಿ ಹೋಪ್ ಶತಕ ಬಾರಿಸಿದರು. ಕ್ಯಾಂಪ್ಟೆಲ್ ರವರು 115 ರನ್ ಬಾರಿಸಿದರೆ ಹೋಪ್ 103 ರನ್ ಗಳಿಸಿ ಔಟ್ ಆದರು. ನಾಯಕ ರೋಸ್ಟನ್ ಚೇಸ್ 40 ರನ್ ಗಳಿಸಿದರೆ ಜಿಸ್ಟನ್ ಗಿವ್ಸ್ ಅಜೇಯ 50 ರನ್ ಬಾರಿಸಿದರು. ಇದು ಗಿವ್ಸ್ ರವರ ಟೆಸ್ಟ್ ವೃತ್ತಿ ಜೀವನದ ಮೊದಲ ಅರ್ಧಶತಕವೂ ಆಗಿತ್ತು. ಇದರೊಂದಿಗೆ 4ನೇ ದಿನದಾಟದ ಕೊನೆಯ ಯಶಸ್ಸಿನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನ 390 ರನ್ಗಳಿಗೆ ಆಲ್ಔಟ್ ಮಾಡಿದ ಟೀಂ ಇಂಡಿಯಾ ಗೆಲುವಿಗೆ 121 ರನ್ಗಳ ಗುರಿಯನ್ನ ಪಡೆದುಕೊಂಡಿತು. ಈ ಅಲ್ಪ ಗುರಿಯನ್ನ ಬೆನ್ನಟ್ಟಿದಂತಹ ಭಾರತಕ್ಕೆ ಆರಂಭದಲ್ಲಿ ಆಘಾತ ಎದುರಾಯಿತು. ಮೊದಲ ಇನ್ನಿಂಗ್ಸ್ನಲ್ಲಿ 175 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದ ಯಶಸ್ವಿ ಜೈಸ್ವಾಲ್ 2ನೇ ಇನ್ನಿಂಗ್ಸ್ನಲ್ಲಿ ಬಹುಬೇಗನೆ ಪಂದ್ಯ ಮುಗಿಸಲು ಕೈ ಹಾಕಿದರು. ಅದರಂತೆ 2 ಬೌಂಡರಿ ಬಾರಿಸುವ ಮೂಲಕ 8 ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು. ಆದರೆ ಆ ಬಳಿಕ ಜೊತೆಯಾದ ಸಾಯಿ ಸುದರ್ಶನ್ ಹಾಗೂ ರಾಹುಲ್ ಅಜೇಯ ಅರ್ಧಶತಕದ ಜೊತೆ ಆಟವನ್ನ ಆಡಿದ್ದು 5ನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾದಿರಿಸಿಕೊಂಡಿದ್ದಾರೆ. ಪ್ರಸ್ತುತ ಸಾಯಿ ಸುದರ್ಶನ್ 30 ಮತ್ತು ಕೆಎಲ್ ರಾಹುಲ್ 25 ರನ್ ಬಾರಿಸಿ ಇದೀಗ ಕೊನೆಯ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ.